ಈ ಒಂದು ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಗೊತ್ತಿದೆ. ನಶೆ ಮುಕ್ತ ಭಾರತವನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಮನನವನ್ನ ಮಾಡ್ಕೊಳ್ಬೇಕಾಗತ್ತೆ. ವ್ಯಸನಗಳಿಂದ, ಮಾದಕ ವಸ್ತುಗಳ ಸೇವೆಯಿಂದ ಮತ್ತು ಡ್ರಗ್ಸ್ ಗಳಿಂದ ಎಷ್ಟು ಪರಿಣಾಮ ಆಗುತ್ತೆ, ಎಷ್ಟು ದುಷ್ಪರಿಣಾಮ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. ಆದ್ರೂ ಕೂಡ ಕ್ಷಣಿಕವಾದಂತ ಸುಖಕ್ಕೆ, ಸಂತೋಷಕ್ಕೆ ತನ್ನ ಜೀವನವನ್ನೇ ಬಲಿ ಕೊಡ್ತಾ ಇರುವಂತದ್ದು. ಹಾಗಾಗಿ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕಾಗತ್ತೆ, ಇದ್ರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ವ್ಯಸನ ಮುಕ್ತ ಸಮಾಜವನ್ನ ಮಾಡಬೇಕು ಅನ್ನೋದಾದ್ರೆ ಮೊದಲು ವ್ಯಸನ ಮುಕ್ತ ಮನಸ್ಸಾಗಬೇಕು. ಮನಸ್ಸು ವ್ಯಸನದಿಂದ ಮುಕ್ತ ಆದ್ರೆ ಮಾತ್ರ ಈ ಒಂದು ವ್ಯಸನ ಮುಕ್ತ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಅರಿವಿನ ಮೂಲಕ ಯುವಕರಲ್ಲಿ ಆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯ ಬದುಕನ್ನ ಕಳ್ಕೊಳ್ಳುವಂಥದ್ದನ್ನ ನಾವೆಲ್ಲ ಕಡಿಮೆ ಮಾಡಬೇಕಂದ್ರೆ ಎಲ್ಲಾ ಸಾರ್ವಜನಿಕರು ಕೂಡ ಸೇರ್ಬೇಕು. ಆ ದೃಷ್ಟಿಯಿಂದ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅರಿತು ನಾವೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸುವ ಮೂಲಕ ಈ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥ ಯುವ ಜನತೆಯನ್ನ ನಿಲ್ಲಿಸುವಂತ ಕೆಲಸದಲ್ಲಿ ಕೈ ಹಾಕೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಇದೆ. ನಾವೆಲ್ಲರೂ ಕೂಡ ದೈಹಿಕವಾಗಿ ಸದೃಢರಾಗಿದ್ರೆ ಮಾನಸಿಕವಾಗಿ ಸದೃಢರಾಗೋ ಮೂಲಕ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಹುದು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯುತ್ತಮವಾದಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತು ಸಮಾಜವನ್ನ ಸ್ವಾಸ್ಥ್ಯವನ್ನ ಮಾಡಬೇಕು, ಸಮಾಜವನ್ನ ರಕ್ಷಣೆ ಮಾಡಬೇಕು, ನಾಗರಿಕರ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಬಹಳಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಒಂದು ನೈತಿಕವಾದಂತಹ ಶಕ್ತಿಯನ್ನು ನೀಡುವ ಮೂಲಕ ನಾವೆಲ್ಲರೂ ಕೊಡುಗೆಯನ್ನು ನೀಡೋಣ. ಇವತ್ತಿನ ಮ್ಯಾರಥಾನ್ಗೆ ಬಂದಿರುವಂತ ಎಲ್ಲ ಏನು ಸ್ಪರ್ಧಾರ್ಥಿಗಳಿದ್ದೀರಾ, ಓಟ ಮಾಡ್ಲಿಕ್ಕೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.